ನೋಡಿ ನಾವಿದ್ದಿದ್ದು ಹೋಟ್ಲು ಹಿಂದ್ಗಡೆ ಇದೆ ಅಲ್ವಾ. ಸೊ ತುರ್ತುಕ್ ಯಾರಾದರೂ ಬಂದರೆ ರುಸ್ಟಿಕ್ ಎಡ್ಜ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಒಳಗಡೆ ರೆಸ್ಟೋರೆಂಟು ಸಖತ್ತಾಗಿದೆ, ಊಟನೂ ಸಖತ್ತಾಗಿ ಮಾಡ್ತಾರೆ, ತುಂಬ ಫ್ರೆಂಡ್ಲಿ ಇದ್ದಾರೆ. ನೋಡಿ, ವೆಲ್ಕಮ್ ಟು ಬಾರ್ಡರ್ ವಿಲೇಜ್ ತಾಂಗ್. ಜಸ್ಟ್ 3.5 ಕಿಲೋಮೀಟರು. ಈ ಬ್ರಿಡ್ಜ್ ಇದಕ್ಕೆ ಪಾಸ್ವೇ. ತಾಂಗ್ ವಿಲೇಜ್ ಹೋದಾಗ ಬಾರ್ಡರ್ ಕಾಣುತ್ತಂತೆ ಫುಲ್ಲು. ಬಾರ್ಡರ್ ಹತ್ರ ಹೋಗ್ತಾ ರೋಡ್ ಹೇಗಿದೆ, ಈ ತರ ಬೆಟ್ಟ ಇರುತ್ತೆ, ಈ ತರ ಗುಡ್ಡೆಗಳು, ಈ ತರ ಇದ್ರಲ್ಲೆಲ್ಲ ನಮ್ಮ ಆರ್ಮಿಯವರು ನೋಡಿ ಯಾರು ಎಲ್ಲಿ ಕೂತ್ಕೊಂಡಿದ್ರು ಕಾಣಿಸಲ್ಲ, ಬಟ್ ಅವ್ರ ಹತ್ರ ಇಂದೆಲ್ಲ ನಮ್ಮನ್ನ ಕಾಪಾಡ್ಬೇಕಂದ್ರೆ ಎಷ್ಟು ಕಷ್ಟ ಬೀಳ್ಬೋದು ನಮ್ಮ ಆರ್ಮಿಯವರು. ನೋಡಿ ಎದುರುಗಡೆ ಕಾಣ್ತಾರ, ಕಲ್ಲಿಂದ ಕೂತ್ಕೊಂಡ್ರೆ ಯಾರು ಕೂತ್ಕೊಂಡ್ರೆ ಕಾಣುತ್ತೆ ಬ್ರೋ? ಅಲ್ಲ, ಅವ್ನು ಎಂತನೇ ಆಗ್ಲಿ ಕಾಣೋದಕ್ಕೆ ನಾವ್ ಇನ್ನೂ ಬದುಕಿದೀವಿ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗ್ಲೇ ನಮ್ದು ಚೈನಾ ಇಲ್ಲ ಪಾಕಿಸ್ತಾನ ಆಗ್ಬಿಟ್ರು. ಅದನ್ನೇ ಟ್ರೈ ಮಾಡ್ತಾರದಲ್ಲ ಅವ್ರು ಇಷ್ಟು ವರ್ಷದಿಂದ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇಂಡೋ ಪಾಕ್ ಬಾರ್ಡರ್ ವ್ಯೂ ಪಾಯಿಂಟ್ ಅಂಡ್ ಯು ಆರ್ ಅಂಡರ್ ಎನಿಮಿ ಅಬ್ಸರ್ವೇಷನ್ ಅಂತನೂ ಇದೆ. ಅದು 200 ಮೀಟರ್ಸ್ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಬೋರ್ಡ್ ನೋಡಿದ್ರಲ್ಲ, ಇಲ್ಲಿಂದ ಜಸ್ಟ್ 200 ಮೀಟರ್ಸ್ ಅಲ್ಲಿ ಯು ವಿಲ್ ಬಿ ಅಂಡರ್ ಎನಿಮಿ ಅಬ್ಸರ್ವೇಷನ್. ನೋಡಿ ಇವಾಗ ಬಾರ್ಡರ್ ಹತ್ರ ಹೋಗ್ತಾ ಹೆಂಗಿರುತ್ತೆ, ಜಸ್ಟ್ 200 ಮೀಟರ್ಸ್ ಅಲ್ಲಿ. You are 2 kilometers away from Pakistan. ಇಲ್ಲಿ ನೋಡ್ರಿ ಏನಿದೆ, ಯು ಆರ್ 2 kilometers away from Pakistan occupied and proudly standing at Tang, the northern most village of India. ನೋಡಿ, ವೆಲ್ಕಮ್ ಟು ಇಂಡಿಯಾಸ್ ಲಾಸ್ಟ್ ಇಂಡೋ ಪಾಕ್ ಬಾರ್ಡರ್ ವಿಲೇಜ್ ತಾಂಗ್. ಹೋಗೋಣ ಬ್ರೋ, ಹೋಗೋಣ. ಗೇಟ್ ಅಂತದೆ ಯಾಕೆ, ನಮ್ಮ ಕಡೆಯಿಂದ ನಿಂತ್ಕೊಂಡು ಹೆಸರು ಬರೋಣ. ಓಕೆ, ನೋಡಿ ಇದೆ ಲಾಸ್ಟ್, ಇದೇ ವ್ಯೂ ಪಾಯಿಂಟಿಗೆ ನಿಮಗೆ ಗಾಡಿ ಹಾಕಿ ಬ್ರೋ. ಸ್ನೇಹಿತರೆ, ರೀಚ್ಡ್ ತಾಂಗ್ ವಿಲೇಜ್. ಆ್ಯಕ್ಚುಲಿ ಮೇಲ್ಗಡೆ ಇರೋಂಥದ್ದು ತಾಂಗ್ ವಿಲೇಜು, ಇದು ವ್ಯೂ ಪಾಯಿಂಟು. ಸೊ ನೋಡಿ, ಇಲ್ಲಿಗೆ ಕ್ಲೀನಾಗಿ ಮಾಡಿಟ್ಟಿದ್ದಾರೆ ವ್ಯೂಗೆ. ಗಾಡೀಲಿ ಹಾಕಿದ್ದೀವಿ. ಮುಂಚೆ ಹೀಗಿರಲಿಲ್ಲ, ಗುಡ್ಡೆ ಮೇಲೆ ಬಂದು ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಮುಂಚೆ ನೋಡ್ರೋ ಅಬ್ಸರ್ವೇಷನ್ ಇರಲಿ. ಬಟ್ ಇವಾಗ ಇಲ್ಲಿ ರೆಸ್ಟೋರೆಂಟ್ಸ್ ಎಲ್ಲ ಆಗಿದೆ, ನಿಮ್ಗೆ ಆರಾಮಾಗಿ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳಕ್ಕೆ ಸಿಕ್ಕಿ ನಿಮಗೆ ರೆಸ್ಟೋರೆಂಟ್ಸ್ ಕೂಡ ಸಿಗುತ್ತೆ. ಲೇಡೀಸ್ ಕೂಡ ವಾಶ್ರೂಮ್ ಇದೆಲ್ಲ ಫೆಸಿಲಿಟಿ ಇದೆ. ಸೊ ನೋ ಪ್ರಾಬ್ಲಮ್ ಅಟ್ ಆಲ್. ನೀವು ನಿಂತ್ಕೊಳ್ಳಿ ಪರವಾಗಿಲ್ಲ. ನೋಡಿ ಇಂಡಿಯನ್ ಫ್ಲ್ಯಾಗ್ ಹೆಂಗೆ ಆಪೋಸಿಟಲ್ಲಿ ಕಾಣ್ತಾ ಇರೋದೇ ಪಾಕಿಸ್ತಾನ್. ಇದೇ ಬಾರ್ಡರ್ ನೋಡಿ, ಇಷ್ಟು ದೂರ ಇರುತ್ತೆ ಅವ್ರ ವಿಲೇಜ್ಗೂ ನಮ್ಮ ವಿಲೇಜ್ಗೂ. ಬಟ್ ಇಲ್ಲಿ ಬಂದರೆ ನಿಮಗೆ ಬೈನಾಕ್ಯುಲರ್ ಫೆಸಿಲಿಟಿ ಕೊಡ್ತಾರೆ. ಬೈನಾಕ್ಯುಲರಲ್ಲಿ ನೀವು ನೋಡ್ಬೋದು, ಆ್ಯಕ್ಚುಲಾಗಿ ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಇವಾಗ ಮೇಡಮ್ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಾರಂತೆ ಇಲ್ಲಿ ಏನೆಲ್ಲ ಆ್ಯಕ್ಚುಯಲ್ ಆಗಿ ಅಂತ. ನಮಗೂ ಊಹಾಪೋಹ ಮತ್ತು ಗೊತ್ತಿರೋದು ಓದಿರೋದು ಅಷ್ಟೇ ಇರುತ್ತಲ್ವ, ಅವ್ರು ಎಕ್ಸಾಕ್ಟಾಗಿ ಹೇಳ್ತಾರಂತೆ. ಯಾಕಂದರೆ ಆರ್ಮಿಯವ್ರ ಹತ್ತಿಂದ ತಿಳ್ಕೊಂಡಿರ್ತಾರೆ ಅವರು. ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ತಾರಂತೆ. ವ್ಯೂ ಚೆನ್ನಾಗಿ ಕಾಣುತ್ತೆ. ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ಆ್ಯಕ್ಚುಲಿ.
नीचे करेक्ट वहाँ पर अपना इंडियन आर्मी देखो, यहाँ पर एलओसी लगा हुआ है। एलओसी हाँ, उसके बाद ये सूखा मैदान है, हाँ ये सारे सूखा मैदान को मूवमेंट लाइन लगा हुआ है। ओके उसके बाद नदी है ना, पानी जा रहे हैं ना, हाँ नदी को कहते हैं शयोग रिवर। ओके शयोग रिवर के राइट साइड पूरा पाकिस्तान की विलेज है, लेफ्ट साइड हमारी इंडिया की। जो वहाँ पर ग्रीन ग्रीन दिखाई देते हैं ना, वो पाकिस्तान की विलेज है, वो विलेज का नाम है फानू। दोनों नीचे वाले ग्रीनी में तो कुछ घर वन नहीं है, सिर्फ उनका एग्रीकल्चर लैंड है। ओके आप ऊपर वाले ग्रीनी में देखना, ऊपर वाले ग्रीनी के बीच में आपको उनका सारा घर नजर आएगा। उसके बाद आप लोग आना, फिर नीचे वाले ग्रीनी में आना। नीचे वाले ग्रीनी में आके राइट साइड माउंटेन पे जाना, थोड़ा ऊपर माउंटेन के बीच से रास्ता जा रहा है लाइन जैसा, वही रास्ते को आप follow। ಬೈನಾಕುಲರಲ್ಲಿ ಸೆಟ್ ಮಾಡಿಬಿಟ್ಟೆಲ್ಲ ಮಾಡ್ಕೊತಾ ಇದ್ದೀವಿ. ಅದೇ ಪಾಕಿಸ್ತಾನ್. ಇದು ಕಲ್ಟಿವೇಶನ್ ಲ್ಯಾಂಡು. ಇದು ಕಲ್ಟಿವೇಶನ್ ಲ್ಯಾಂಡ್. ಹಂಗೆ ಮೇಲೆ ಕೆತ್ಕೊಳ್ಳಿ. ಅವರು ಜನಗಳು ನಿವಾಸಿಸ್ತಿರುವ ಊರು. ಈ ಕಂಬಗಳಿಂದ ಆಚೆ ಕಾಣಿಸ್ತಾ ಇದೆ ನಿಮಗೆ ನೋಡಿ, ಇಲ್ಲೇ 2 ಕಂಬ ಇದೆಯಲ್ಲ ನೋಡಿ, ಇಲ್ಲೊಂದು ಕಂಬ ಇದೆ, ಅಲ್ಲೊಂದು ಕಂಬ ಇದೆ, ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ಕಂಬಗಳಿಂದ ಆಚೆ ಹೋಗಂಗಿಲ್ಲ. ಆ್ಯಕ್ಚುಲಿ ಇದು ನೋಡ್ತಾ ಇರೋದು ನಾವು ಎದುರುಗಡೆ ಬಂದು ಇದು ಪಾಕಿಸ್ತಾನದ್ದು. ಈ ಪಾಕಿಸ್ತಾನದ್ದು ಇದೆಲ್ಲ ಪಾಕಿಸ್ತಾನದ್ದು. ಇದ್ರ ಹಿಂದೆಗಡೆ ಮೇಲ್ಗಡೆ ಫುಲ್ಲು ತುದಿಗಿದೆಯಲ್ಲ, ಅದು ಬಂದು ಇಂಡಿಯಾದಂತೆ. ಅದ್ರ ಮೇಲ್ಗಡೆನೂ ಇಂಡಿಯನ್ ಆರ್ಮಿ ಇರುತ್ತೆ. ಇದೆಲ್ಲ ಇಂಡಿಯಾಗೆ ಸೇರುತ್ತೆ. ಸೊ ಎಷ್ಟು ಪಕ್ಕದಲ್ಲಿರ್ತೀವಿ, ಏನು ಮಾಡಬೇಕು, ಇಷ್ಟು ಪಕ್ಕದಲ್ಲಿದ್ದು ನಾವು ದಾರಿಲಿ ಬರ್ತಾ ಹೆಂಗೋ ಏನೋಪ್ಪ ಅಂತ ನಮ್ಮ ದೇಶದಲ್ಲಿ ಯೋಚನೆ ಮಾಡ್ತೀವಿ. ನೋಡಿ ಇಲ್ಲೆಲ್ಲ ಇಂಡಿಯನ್ ಆರ್ಮಿ ಎಷ್ಟು ಸೇವ್ ಮಾಡುತ್ತೆ ನಮ್ಮನ್ನ ಅಂತ. ಇದೆಲ್ಲ ಬೆಟ್ಟ ಪಾಕಿಸ್ತಾನ್ಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಚಿಕ್ಕದು ಮಾರ್ಕೆಟ್ ಥರ ಇರುತ್ತೆ. ಒಂದೇನು ಸಜೆಸ್ಟ್ ಮಾಡ್ತೀವಿ ಅಂದರೆ ಇಲ್ಲಿ ಬಂದಾಗ ಒಂದು ಪರ್ಚೇಸ್ ಮಾಡಿ. ಇವರಿಗೆ ಮೇನ್ ಒಂದು ಬಿಸ್ನೆಸ್ ಅಂದರೆ ಇದು, ಬಾಕಿದೆ ಅಂತ ಹೇಳಿದ್ರೆ ಅವ್ರ ಕಲ್ಟಿವೇಷನ್ಸ್ ಇರುತ್ತೆ. ಒಂದು ನಮ್ಮ ಕಡೆಯಿಂದ ಆಗೋಷ್ಟು ಒಂದು ಚಿಕ್ಕ ಹೆಲ್ಪ್. ಇದು ತುರ್ತುಕ್ದ ಒಂದು ಕಂಪನಿ, ಆಪ್ರಿಕಾಟ್ ಮಾಡ್ತಾರೆ. ಬಟ್ ಏನಂದರೆ ಅವರು ಆರ್ಮಿಯವ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಆರ್ಮಿಯವ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದರಿಂದ ನಾನೊಂದು ತೊಗೊತಾ ಇದ್ದೀನಿ. ಇದು ಪಕ್ಕದಲ್ಲಿ ಇಲ್ಲೊಂದು ಲೋಕಲ್ ಶಾಪಲ್ಲಿ ಕೂಡ ತೊಗೊತಾ ಇದ್ದೀನಿ. ನೋಡಿ ಇಲ್ಲೊಂದು ಶಾಪಲ್ಲೂ ತೊಗೊತಾ ಇದ್ದೀನಿ. ಇವರೇ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಬೈನಾಕುಲರ್ ಕೂಡ ನೋಡೋಕೆ ತೋರಿಸಿದ್ರು. ಸೊ ಹಾಗಾಗಿ ಆರ್ಮಿಯವ್ರು ಸಪೋರ್ಟ್ ಮಾಡ್ತಾರೆ ಅಂತ ಡೆಫಿನೆಟಾಗಿ ತೊಗೊತಾ ಇದ್ದೀನಿ. ಮತ್ತು ಇಲ್ಲಿದೊಂದು ಸಪೋರ್ಟ್ ಅಂತೇಳಿ ಇಲ್ಲಿದು ತೊಗೊತಾ ಇದ್ದೀನಿ. ನೋಡಿ ಇದೇ ಹೇಳಿದ್ದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಾಯಿಂಟ್ ವೆಂಚರ್ ಅಂತಿದೆ. ತುರ್ತುಕ್ ಬ್ಲಾಕ್ ಆಪ್ರಿಕಾಟ್ ಪ್ರೈವೇಟ್ ಲಿಮಿಟೆಡ್ ಅವ್ರು, ಕೋಆಪ್ರೇಟಿವ್ ಲಿಮಿಟೆಡ್ ಅವ್ರದ್ದು, ಅವ್ರ ಜೊತೆ ಆ್ಯಂಡ್ ಇಂಡಿಯನ್ ಆರ್ಮಿ. ಸೊ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಇಂಡಿಯನ್ ಆರ್ಮಿಯವರು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಂತ ಒಂದು ತೊಗೊಂಡಿದ್ದೀವಿ. ಕಾಣ್ತಾ ಇದೆ ರಾತ್ರಿ ಇದೇ ಬ್ರಿಡ್ಜ್ ನೋಡಿ ಅಪ್ಪ, ಸೌಂಡ್ಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬ್ರಿಡ್ಜು, ಲೊಕೇಶನ್ನು. ಬಟ್ ನೋಡಿ ಈ ಬ್ರಿಡ್ಜ್ಗಳೆಲ್ಲ ಹೇಗೆ ಅಂದ್ರೆ ಒಂದೇ ಗಾಡಿ ಹೋಗಕ್ಕಾಗೋದು. ನೋಡಿ ಆ ಗಾಡಿ ನಿಲ್ಸ್ಕೊಂಡಿದ್ರಲ್ಲ ಮುಂದೆ, ಎದುರುಗಡೆ ಒಂದು ಗಾಡಿ ಬರುವಾಗ ಇವ್ರು ಹೋಗೋದಿಲ್ಲ. ಇವಾಗ ನಾವು ಹೋಗುವಾಗ ಆಚೆಯಿಂದ ಆಪೋಸಿಂದ ಗಾಡಿ ಬಂದ್ರೆ ನಿಲ್ಸ್ಕೊಬೇಕು. ಬಿಸ್ಕಿಟ್ ಮಾನೆಸ್ಟ್ರಿ ರೀಚ್ ಆಗಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಬರ್ತಾನೆ ವೇ ಅಂತಂದರೆ. ಇದು ಮೇಲ್ಗಡೆ ಹತ್ತಿದ ಮೇಲೆ
ನೋಡಿ ಲೇ ಮಾರ್ಕೆಟ್ ರೀಚ್ ಆದ್ವಿ. ಇದೇ ಲೇ ಮಾರ್ಕೆಟ್. ತುಂಬ ಜನ ರೈಡರ್ಸ್ ಬರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಾವು ಬಂದಿರೋದೊಂದು ಆಫ್ ಸೀಸನ್, ಇಲ್ಲಾಂದರೆ ಇಲ್ಲೆಲ್ಲ ಈ ಥರ ಗಾಡಿ ತೊಗೊಂಡು ಓಡಾಡೋಷ್ಟು ಸ್ಪೇಸ್ ಎಲ್ಲ ಇರೋಲ್ಲ. ತುಂಬ ಜನಗಳು ಮತ್ತು ತುಂಬ ರಶ್ ಇರುತ್ತೆ. ಆಫ್ ಸೀಸನಲ್ಲಿ ಇಷ್ಟು ಕಡಿಮೆ. ನೋಡಿ ಇಲ್ಲೊಂದು ಸ್ಮಾಲ್ ಎಂಟ್ರಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಲೇ ಪ್ಯಾಲೇಸ್ಗೆ ಹೋಗೋದು. ಅದು ಜಸ್ಟು ನೀವು ನಡ್ಕೊಂಡು ಹೋದರೆ, ಸೊ ನಾನು ಈಗ ತೋರಿಸ್ತೀನಿ ನಿಮಗೆ. ಗೂಗಲ್ ಮ್ಯಾಪ್ಸಲ್ಲಾದರೆ ನಿಮಗೆ ಹೊರಗಡೆಯಿಂದ ಕರ್ಕೊಂಡು ಬರುತ್ತೆ. ಬ್ಯಾಕ್ ಸೈಡಲ್ಲಿ ಹೋಗಿ DC ಆಫೀಸ್ ಹತ್ರ ಪಾರ್ಕ್ ಮಾಡಿ ಬರಬೇಕಂತೆ. ಬಟ್ ಗೂಗಲ್ ಮ್ಯಾಪ್ಸಲ್ಲಿ ಎಲ್ಲಿ ತೋರಿಸುತ್ತೆ ಅಲ್ಲಿ ತೊಗೊಂಬಂದು ಪಾರ್ಕ್ ಮಾಡಿದ್ರೆ ಈ ಎಂಟ್ರಿ ಸಿಗುತ್ತೆ ನಿಮಗೆ. ನೋಡಿ ಇದೊಂದು ಇದು ಕಾಣುತ್ತೆ ಗೋಪುರ, ಬಟ್ ಇಲ್ಲಿ ಹಾಕಿದ್ದಾರೆ ನೋಡಿ ವೆಸ್ಟ್ ಸ್ತೂಪ ಗೇಟ್ ಅಂತೇಳಿ. ಇದಕ್ಕೆ ನಿಮಗೆ ಎಂಟ್ರಿ ಸಿಗುತ್ತೆ. ನೋಡಿ ಇವಾಗ ರೀಚ್ ಆಗಿದ್ದೀವಿ 17,688 ಫೀಟ್ ಆಲ್ಟಿಟ್ಯೂಡ್. ಇದೇ ಚಾಂಗ್ಲಾ. ಬರುವಾಗಂತೂ ಫುಲ್ಲು ಲೈಕ್ ಸ್ಟೀಪ್ ಅಂದರೆ ಸ್ಟೀಪ್, 2-3 ಮೌಂಟೇನ್ ಹತ್ಕೊಂಡ್ಬಂದಿದ್ದೀವಿ. ಬಟ್ ಇಲ್ಲಿಗೆ ಬಂದಮೇಲೆ ಇದೊಂದು ವ್ಯೂ ಕಾಣ್ತದೆ ನೋಡಿ ಎದುರುಗಡೆ, ನೀವು ನೋಡ್ತಾ ಇದ್ದೀರಾ. ಫುಲ್ ಈ ಕಡೆಯಲ್ಲಿ ಫುಲ್ ಐಸು. ಅಂದರೆ ಇದನ್ನು ಕರಗೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು. ಈ ಕಡೆ ಬಿಸಿಲೇ ಬಿದ್ದಿಲ್ಲ ಅನಿಸುತ್ತೆ ಜಾಸ್ತಿ, ಬೀಳೋ ಬಿಸಿಲು ಕೂಡ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ಇದಿನ್ನೂ ಕರಗಿರಲ್ಲ. ಸೊ ನೋಡೋದಕ್ಕೆ ಈ ಥರ ಸಿಗ್ತಾ ಇದೆ. ಬಟ್ ವಿಂಟರ್ ಆರ್ ಸ್ನೋಫಾಲ್ ಟೈಮಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ವಾಚ್. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಇಲ್ಲಿ ನೋಡಿ ತೋರಿಸ್ತೀನಿ. ನನಗೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆರ್ ಖುಷಿ ಅನಿಸಿದ್ದು ಏನಂತ ಹೇಳಿದ್ರೆ, ಇಷ್ಟುವರೆಗೂ ನಾನು ಬೇರೆ ಯಾವುದು ಟಾಪಲ್ಲಿ ನೋಡಲಿಲ್ಲ, ಇಲ್ಲ ನನಗೆ ಕಾಣಿಸಿಲ್ಲ ಅಂತ ಗೊತ್ತಿಲ್ಲ, ನನಗೆ ಸಿಕ್ಕಿಲ್ಲ. ನೋಡಿ ಇಲ್ಲಿ ಮೇಲ್ಗಡೆ ಇಂಡಿಯನ್ ಫ್ಲ್ಯಾಗ್ನ ಪೇಂಟ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಖುಷಿಯಾಗುತ್ತೆ. ಡೌನ್ ಟು ಬಾಟಮ್ ಇದನ್ನೆಲ್ಲ ನೋಡೇ ಇರ್ತೀರಾ. ಇದ್ರ ಮೀನಿಂಗ್ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಸ್ಟಿಲ್ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ, ಇದು ಜಸ್ಟ್ ಫ್ಲ್ಯಾಗ್ಸ್ ಅಲ್ಲ, ಅದು ಒಂದೊಂದು ಕಲರ್ಲು ಒಂದೊಂದು ಪ್ರೇಯರ್ ಅವರು ಬರೆದು ಹಾಕಿರ್ತಾರಂತೆ.
ಇಲ್ಲಿರೋರ್ಗೂ ಒಳ್ಳೇದಾಗಲಿ, ಬಂದು ಹೋದವ್ರಿಗೂ ಒಳ್ಳೇದಾಗಲಿ ಅನ್ನೋ ರೀಸನಿಂದ ತುಂಬ ಚೆನ್ನಾಗಿದೆ. ಬಟ್ ನೀವು ನನ್ನ ವಾಯ್ಸಲ್ಲಿ ಕೂಡ ನೋಡ್ಕೊಳ್ಬೋದು, ಅಂದರೆ ಲೈಕ್ ಫ್ಲಕ್ಚುಯೇಷನ್. ಇಲ್ಲಿ ಬಿಸಿಲಿದೆ, ಆದರೂ ತುಂಬ ಗಾಳಿ ಬೀಸ್ತದೆ. ಆದರೆ ಫುಲ್ ಥಂಡಿ ಗಾಳಿ, ಥಂಡಿ ಅಂದರೆ ತುಂಬ ಥಂಡಿ ಗಾಳಿ. ಆ್ಯಕ್ಚುಲಿ ಇಳಿದಿರುವಾಗ ಟೀ ಶರ್ಟಲ್ಲಿದ್ದೆ, ಇವಾಗ ಜಾಕೆಟ್ ಹಾಕ್ಕೊಳ್ಳೇಬೇಕಾಯಿತು, ತುಂಬ ಥಂಡಿ ಗಾಳಿ ಬೀಸ್ತಾ ಇದೆ. ಬಟ್ ನಮ್ಮ ಎಕ್ಸ್ಪೀರಿಯೆನ್ಸ್ ನಾವು ಹೇಳ್ತಾ ಇದ್ದೀವಿ, ನೀವು ಬಂದಾಗ ಹೇಗಿರುತ್ತೋ ಅದೇ ಇಲ್ಲಿನ ಸ್ಪೆಷಾಲಿಟಿ. ಅನ್ಪ್ರಿಡಿಕ್ಟಬಲ್ ಆ್ಯಕ್ಚುಲಿ ಹೇಳಬೇಕಂದ್ರೆ, ನೀವು ಊಹಿಸೋಕ್ಕೆ ಆಗಲ್ಲ, ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಹೇಗೆಲ್ಲ ಚೇಂಜ್ ಆಗುತ್ತೆ ಅಂತ ವೆದರ್. ಸೊ ಎಲ್ಲದಕ್ಕೂ ರೆಡಿಯಾಗಿ ಬನ್ನಿ ಅಂತ. ಲೇಯಿಂದ ಪ್ಯಾಂಗಾಂಗ್ ಕಡೆಗೆ ಹೋಗ್ತಾ ಇದ್ರೆ ನೀವು ಒಂದು ವಿಲೇಜ್ಗೆ ಬರ್ತೀರಾ, ಥ್ಯಾಂಕ್ಸೆ ಅಂತ ಹೇಳಿ. ಫುಲ್ಲು ಈ ಥರ ಬರ್ಡ್ ಭೂಮಿ ಥರ ಇರುತ್ತೆ ರೀಜನ್ ಬಂದು. ತುಂಬ ಮೇನ್ ಡಾಮಿನೇಟಿಂಗ್ ಬಂದು ಇಲ್ಲಾಂದರೆ ಇದು ಬಂದು ಮಿಲ್ಟ್ರಿ ಏರಿಯಾ. ಸೊ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಥ್ಯಾಂಕ್ಸ್ ಏನೋ ವಿಲೇಜಲ್ಲಿ ಇದು ಲೇಹ್ ಲಡಾಖ್ಗೆ ಬರುತ್ತೆ ನೋಡಿ. ಫಸ್ಟ್ ಇದಕ್ಕೆ ಬೋರ್ಡು ಇಂಡಿಯನ್ ಆಯಿಲ್ದು ಇದಿದ್ದು ವರ್ಲ್ಡ್ ಫಸ್ಟ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ರಿಟೇಲ್ ಔಟ್ಲೆಟ್ ಇತ್ತು. ಸೊ ಇವಾಗ ವರ್ಲ್ಡ್ಸ್ ಸೆಕೆಂಡ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ಆಗಿಬಿಟ್ಟಿದೆ. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಇವರು ಇಲ್ಲಿ ಪೆಟ್ರೋಲ್ ಹಾಕ್ತಿದಾರಲ್ಲ, ಇಂಡಿಯನ್ ಆಯಿಲ್ ಅವರೇ ಸ್ಟಾಫು, ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಇದನ್ನು 15 ದಿವಸದ ಮುಂಚೆ ಸೆಕೆಂಡ್ ಔಟ್ಲೆಟ್ ಅಂತೇಳಿ ಇದು ಮಾಡಿದಂತೆ. ಯಾಕೆ ಅಂತ ಹೇಳಿದ್ರೆ ಹಾನ್ಲೆ ಹತ್ರ ಒಂದು ಹೊಸ ಪೆಟ್ರೋಲ್ ಪಂಪ್ ಹಾಕಿದೆಯಂತೆ, 15 ಡೇಸ್ ಬ್ಯಾಕ್ ಇದನ್ನು ಚೇಂಜ್ ಮಾಡಿದ್ರಂತೆ. ಸೊ ಇಲ್ಲೇನು ಅಂತ ಹೇಳಿದ್ರೆ ಔಟ್ಲೆಟ್ ವೈಸ್ ನಾನೇನು ಹೇಳೋದಂದರೆ, ಎಸ್ಪೆಷಲಿ ನಮ್ಮ ಬೈಕರ್ಸ್ಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಈ ಔಟ್ಲೆಟ್ ಬಿಟ್ಟರೆ ಅವರಿಗೆ ಹಾನ್ಲೆ ಉನ್ಮಿಂಗ್ಲ ಮುಗಿಸ್ಕೊಂಡು ಮತ್ತೆ ಹಾನ್ಲೆಗೆ ಬಂದು ಮತ್ತೆ ಐದರ್ ಇಲ್ಲಿಗೆ, ಇಲ್ಲ ಅಂತ ಹೇಳಿದ್ರೆ ಅವರು ಸೋಮವಾರಿ ಆ ಕಡೆ ಇದ್ರ ಕಡೆ ಮನಾಲಿ ಹೈವೇ ಟಚ್ ಆಗೋವರೆಗೂ ಯಾವುದೂ ಪೆಟ್ರೋಲ್ ಬಂಕ್ ಇರಲಿಲ್ಲ. ಸೊ ಎಲ್ಲರೂ ಪೆಟ್ರೋಲ್ ಬಂಕ್ ಕ್ಯಾರಿ ಮಾಡಲೇಬೇಕಿತ್ತು. ಸೊ ಇವಾಗ ಇವ್ರು ಹೇಳ್ತಾರೋ ಪ್ರಕಾರದಲ್ಲಿ ಇದು 15 ದಿವಸ ಮುಂಚೆ ಚೇಂಜ್ ಮಾಡಿದಾರಂತೆ ಈ ಡೇಟಿಂದ. ಬಟ್ ಏನಾದರೂ ನಿಜವಾಗ್ಲೂ ಇಂಡಿಯನ್ ಆಯಿಲ್ ಅವರು ಅಲ್ಲೊಂದು ಔಟ್ಲೆಟ್ ಅಂತ ಓಪನ್ ಮಾಡಿದ್ರೆ ಬೈಕರ್ಸ್ಗಳಿಗೆ ನಿಜವಾಗ್ಲೂ ಅದು ಅದೃಷ್ಟನೇ. ಯಾಕಂದರೆ ಅಲ್ಲಿ ಹೋಗಿ ಒಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಅವರಿಗೆ ಜೆರಿ ಕ್ಯಾನ್ಗಳು ತೊಗೊಂಡು ಹೋಗೋದು ತಪ್ಪುತ್ತೆ. ಇಲ್ಲ 2 ಕ್ಯಾರಿ ಮಾಡೋ ಬದಲು 1 ಕ್ಯಾರಿ ಮಾಡ್ಬೋದು. ಸೊ ಮ್ಯಾಪ್ ಅಂತೂ ಚೆನ್ನಾಗಿ ಹಾಕಿದ್ದಾರೆ, ಅಲ್ಲಿದ್ದರೆ ಓಕೆ. ಅಲ್ಲೇನಾದ್ರು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಮ್ಯಾಪ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಈ ಕಡೆಯಿಂದ ಬಂದಿದ್ದು ಫುಲ್ಲು ಲಾಮಾಯೂರು ಹಂಗೆಲ್ಲಿ, ನಾವು ಈ ಕಡೆ ಹೋಗಿ ತುರ್ತುಕ್ ಹೋಗಿ, ತುರ್ತುಕಿಂತ ಮುಂದೆನೂ ಹೋಗಿದ್ದೀವಿ. ಇಲ್ಲಿಲ್ಲ ಮ್ಯಾಪು ಬಂದು ಇವಾಗ ಈ ಕಡೆ ಬಂದಿದ್ದೀವಿ. ಸೊ ನೋಡೋಣ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ, ಎದುರುಗಡೆ ಕಾಣಿಸ್ತಾ ಇರೋದೇ ಪ್ಯಾಂಗಾಂಗ್ ಲೇಕ್. ಬರೋಷ್ಟು ಲೇಟ್ ಆಯಿತು.